ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 6ನೇ ಭಾನುವಾರದ ದೈವವಾಕ್ಯದ ವಿಧಿಯು ನಮಗೆ ದೇವರ ಜ್ಞಾನವು ಅಪರಿಮಿತ ವರದಾನಗಳನ್ನು ತಂದುಕೊಡುತ್ತದೆ ಎಂದು ಬೋಧಿಸುತ್ತದೆ. ಮಾನವರಾದ ನಾವು ಐಹಿಕ ಜ್ಞಾನವನ್ನು ಗಳಿಕೆ ಮಾಡಿಕೊಳ್ಳುತ್ತೇವೆ. ಒಳಿತು ಕೆಡುಕುಗಳ ವಿವೇಚನೆಯನ್ನ ದೇವರು ನಮಗೆ ದಯಪಾಲಿಸಿದ್ದಾರೆ. ಆದರೆ ನಾವು ದೈವಿ ಜ್ಞಾನದಿಂದ ತುಂಬಲ್ಪಟ್ಟಾಗ ನಮ್ಮ ಐಹಿಕ ನಡವಳಿಕೆಗಳಿಗೆ ಹಾಗೂ ಆತ್ಮಶಕ್ತಿಗೆ ಬಲ ಬರುತ್ತದೆ. ಮಾನವೀಯ ಮೌಲ್ಯಗಳನ್ನು ಬೋಧಿಸಿದ ಕ್ರಿಸ್ತ ಯೇಸು ಧರ್ಮಶಾಸ್ತ್ರಕ್ಕೆ ಹೊಸ ಅರ್ಥವನ್ನು ತುಂಬುತ್ತಾ ನಮ್ಮ ಧರ್ಮ ಬೋಧನೆ, ಕಟ್ಟಳೆ, ನಿಯಮಗಳು ಎಂದಿಗೂ ನಮ್ಮನ್ನು ದೇವರ ಪ್ರೀತಿ ಹಾಗೂ ಪರಪ್ರೀತಿ ಮತ್ತು ಸೇವೆಯಿಂದ ದೂರ ಕೊಂಡೊಯ್ಯಬಾರದೆಂದು ಬೋಧಿಸುತ್ತಾರೆ. ವಿದ್ಯಾವಂತರು, ವಿವೇಚನಾಶೀಲರು ಆದ ನಾವೆಲ್ಲರೂ ಪ್ರಭುವಿನ ಹಾದಿಯಲ್ಲಿ ಸಾಗುತ್ತಾ ದೇವರ ಸುಜ್ಞಾನದಿಂದ ಎಲ್ಲರೂ ತುಂಬಲ್ಪಡಲೆಂದು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಆಯ್ಕೆಯ ಜಗತ್ತಿನಲ್ಲಿ ಕಳೆದು ಹೋಗದಿರಿ. ಆಯ್ಕೆಯ ಭರದಲ್ಲಿ ದೇವರ ಆಜ್ಞೆಗಳನ್ನು ಮರೆಯದಿರಿ. ಪ್ರಸ್ತುತ ಪ್ರಪಂಚ ಹೇಗಿದೆ ಎಂದರೆ, ಯಾರೂ ಸಹ ತನ್ನನ್ನು ತಾನೇ ಇತರರಿಗಿಂತ ತಗ್ಗಿಸಿಕೊಳ್ಳಲು ಬಯಸುವುದಿಲ್ಲ. ಎಲ್ಲರೂ ನಗುತ್ತಿರುತ್ತಾರೆ. ಆದರೆ ಇಂದಿನಿಂದ ಇತರರ ಕುರಿತಾಗಿ ತಪ್ಪಿತಸ್ಥ ಭಾವನೆಯಲ್ಲಿ ನೋಡುತ್ತಿರುತ್ತಾರೆ. ಕೆಲವು ಬಾರಿ ನಮ್ಮ ಸ್ವಚಿತ್ತ ಹಾಗೂ ಪ್ರತಿಭೆಗಳನ್ನು ನಂಬಿ ನಾವು ಇತರರನ್ನು ಹೀನಾಯಿಸುತ್ತೇವೆ, ಪ್ರಶ್ನಿಸುತ್ತೇವೆ, ತಪ್ಪು ಹೊರಿಸಿ ಮನಸ್ಸಿಗೆ ಘಾಸಿ ಮಾಡುತ್ತೇವೆ. ಹೀಗಿರುವಾಗ ಇಂದಿನ ದೈವ ವಾಕ್ಯ ವಿಧಿಯು ನಮಗೆ ಎಚ್ಚರಿಕೆಯ ಗಂಟೆಯಾಗಿದೆ. ನಿಮ್ಮ ಆಯ್ಕೆ ಸದಾ ಒಳ್ಳೆಯದೇ ಆಗಿರಲಿ ಎನ್ನುತ್ತದೆ. ದೇವರು ಮಾನವನಿಗೆ ಬುದ್ಧಿಶಕ್ತಿಯನ್ನು ನೀಡಿದ್ದಾರೆ. ಯಾವುದು ಸರಿ, ಯಾವುದು ತಪ್ಪು ಎಂಬುದರ ಬಗ್ಗೆ ಅರಿವು ಆತನಿಗೆ ಇದೆ. ವಿವೇಚನ ಶಕ್ತಿಯೊಂದಿಗೆ ಸ್ವಾತಂತ್ರ್ಯವನ್ನು ಹೊಂದಿರುವ ನಾವು ಯಾವುದನ್ನು ಆರಿಸಿಕೊಳ್ಳಬೇಕೆಂಬ ಆಯ್ಕೆಯನ್ನು ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಹೊಂದಿದ್ದೇವೆ. ಇಂದಿನ ಮೊದಲನೆಯ ವಾಚನವನ್ನು ಸಿರಾಕನ ಗ್ರಂಥದಿಂದ ಆಲಿಸಿದೆವು. ಸಿರಾಕನ ಗ್ರಂಥವನ್ನು ಜ್ಞಾನ ಬೋಧನೆಯ ಗ್ರಂಥ ಎಂದು ಕರೆದರೂ ಕೂಡ ತಪ್ಪಾಗಲಾರದು. ಜೀವನಕ್ಕೆ ಅಗತ್ಯವಾದ ಉತ್ತಮ ಮೌಲ್ಯಗಳನ್ನು ಬೋಧಿಸುವ ಸಿರಾಕನು ಧಾರ್ಮಿಕ ತತ್ವ ಬೋಧನೆಗಳು ಸದಾ ನಮ್ಮನ್ನು ಸನ್ಮಾರ್ಗಕ್ಕೆ ಕರೆದೊಯ್ಯುವ ದಾರಿದೀಪಗಳು ಎನ್ನುತ್ತಾನೆ. ಜ್ಞಾನವನ್ನು ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವಇಚ್ಛೆ ಹಾಗೂ ಸ್ವಾತಂತ್ರ್ಯದಿಂದ ಒಳಿತು ಕೆಡುಕುಗಳನ್ನು ಆರಿಸಿಕೊಳ್ಳಲು ಅವಕಾಶವಿದೆ. ಒಬ್ಬನು ಮಾಡುವ ಒಳ್ಳೆಯ ಅಥವಾ ಕೆಟ್ಟ ಕಾರ್ಯಗಳಿಗೆ ವೈಯಕ್ತಿಕವಾಗಿಯೇ ಆ ವ್ಯಕ್ತಿ ಹೊಣೆಗಾರನಾಗುತ್ತಾನೆ. ದೇವರು ಮೋಶೆಯ ಮುಖಾಂತರ 10 ಆಜ್ಞೆಗಳನ್ನು ನೀಡಿದರು. ಅವುಗಳನ್ನು ಪಾಲಿಸುವುದು ಸರ್ವರ ಕರ್ತವ್ಯವಾದರೂ ಪ್ರತಿಯೊಬ್ಬನೂ ಸಹ ತನ್ನ ಅಭಿವ್ಯಕ್ತಿಗೆ ತಕ್ಕಂತೆ ಅವುಗಳನ್ನು ರೂಢಿಸಿಕೊಂಡು ನಡೆಯುತ್ತಿದ್ದನು. ಹೀಬ್ರು ಸಂಪ್ರದಾಯದ ಪ್ರಕಾರ ಒಬ್ಬನು ದೇವರಿಗೆ ಪ್ರಿಯನೂ ವಿಧೇಯನೂ ಆಗಿದ್ದರೆ ಆತನು ದೇವರ ಆಜ್ಞೆಗಳಿಗೆ, ಕಟ್ಟಳೆಗಳಿಗೆ ಬದ್ಧನಾಗಿ ನಡೆಯುತ್ತಾನೆ. ಇಲ್ಲವಾದರೆ ದೇವರ ಕೋಪಾಗ್ನಿಗೆ ಸಿಕ್ಕಿ ತನ್ನ ದುಷ್ಕೃತ್ಯಗಳಿಂದಲೇ ತಪ್ಪಿತಸ್ಥನೆನಿಸಿಕೊಳ್ಳುತ್ತಾನೆ. ದೇವರ ಸುಜ್ಞಾನದಿಂದ ತುಂಬಲ್ಪಡುವ ನಾವು ಬೆಂಕಿಯನ್ನಾದರೂ ಆರಿಸಿಕೊಳ್ಳಬಹುದು, ನೀರನ್ನಾದರೂ ಆರಿಸಿಕೊಳ್ಳಬಹುದು. ಬೆಂಕಿ ವಿನಾಶದ ಸಂಕೇತವಾದರೆ ನೀರು ರಕ್ಷಣೆಯ ಸಂಕೇತ. ಬೆಂಕಿ ಪಾಪವನ್ನು ಸೂಚಿಸಿದರೆ ನೀರು ಪಾಪ ಪರಿಹಾರವನ್ನು ಸೂಚಿಸುತ್ತದೆ. ಸಿರಾಕನು ಹೇಳುವಂತೆ ಜೀವ ಹಾಗೂ ಮರಣ ಇವೆರಡನ್ನು ನಮ್ಮ ಮುಂದೆ ಇರಿಸಲಾಗಿದೆ. ನಾವು ಆಯ್ದುಕೊಳ್ಳಬೇಕಾದುದು ಯಾವುದು ಎಂಬ ಆಯ್ಕೆ ನಮ್ಮದು. ಎಲ್ಲವನ್ನು ನೋಡುವ ದೇವರು ಒಳ್ಳೆಯವರಿಗೆ ಖಂಡಿತವಾಗಿಯೂ ತಮ್ಮ ಕೃಪಾಹಸ್ತವನ್ನು ಚಾಚುತ್ತಾರೆ. ದೇವರು ಪಾಪ ಮಾಡಲು ನಮಗೆ ಅನುಮತಿ ಕೊಟ್ಟಿಲ್ಲ. ದುರುಳನಾಗು ಎಂದು ಯಾರಿಗೂ ದೇವರು ಆಜ್ಞಾಪಿಸಿಲ್ಲ. ಪ್ರಸ್ತುತ ಪ್ರಪಂಚಕ್ಕೆ ಎಂತಹ ಒಳ್ಳೆಯ ಬೋಧನೆ ಇದು. ನಾವು ಅನೇಕ ಆಯ್ಕೆಗಳನ್ನು ಹೊಂದಿದ್ದೇವೆ, ಆದರೆ ಅನೇಕ ಬಾರಿ ನಮಗೆ ನಮ್ಮ ಆಯ್ಕೆಗಳೇ ಮುಳುವಾಗುತ್ತವೆ. ನಾವು ನೆಲ ಕಚ್ಚುವುದು ನಮ್ಮ ದುಡುಕಿನ ನಿರ್ಧಾರಗಳಿಂದಲೇ ಹೊರತು ದೇವರಿಂದ ಅಲ್ಲ. ನಾವು ಸೋಲುಗಳನ್ನು ಕಾಣುವುದು ನಮ್ಮ ಕೆಟ್ಟತನದಿಂದಲೇ ಹೊರತು ಅದು ದೇವರ ಚಿತ್ತವಲ್ಲ. ಕಾರಣ ಸಿರಾಕನ ಗ್ರಂಥದಲ್ಲಿ ನಾವು ಆಲಿಸಿದಂತೆ ದೇವರು ಪಾಪ ಮಾಡಲು ನಮಗೆ ಅನುಮತಿ ಕೊಟ್ಟಿಲ್ಲ. ದೇವರ ಮಕ್ಕಳಾದ ನಾವು ದೇವರ ಸುಜ್ಞಾನದಿಂದ ತುಂಬಲ್ಪಟ್ಟು ಅವರ ಆಜ್ಞೆಗಳನ್ನು ಪಾಲಿಸಿ ನಡೆಯಲು ಕರೆ ನೀಡುತ್ತಾರೆ. ಸದ ಪೌಲರು ಕೊರಿಂಥಿಯರಿಗೆ ಬರೆದ ಪತ್ರದಿಂದ ನಾವು ಆಲಿಸಿದ ಇಂದಿನ 2ನೆಯ ವಾಚನವು
ಆಗ ತಾನೇ ಕ್ರೈಸ್ತರಾಗಿ ವಿಶ್ವಾಸ ಬೆಳೆಸಿಕೊಂಡ ಕೊರಿಂಥದ ಜನರಿಗೆ ಸಂತ ಪೌಲರು ಬೋಧಿಸುವ ಮಾತುಗಳನ್ನು ತಿಳಿಸುತ್ತದೆ. ಅವರೇ ನುಡಿದಂತೆ ಅವರ ಬೋಧನೆಯಲ್ಲಿ ಅವರು ಬಳಸುವ ಜ್ಞಾನ ಅವರ ಸ್ವಂತ ಜ್ಞಾನವಲ್ಲ, ಲೋಕದ ಜ್ಞಾನವಲ್ಲ, ಬದಲಾಗಿ ಅದು ದೇವರ ನಿಗೂಢ ಜ್ಞಾನ. ಲೋಕದ ಅನೇಕರು ಈ ಜ್ಞಾನವನ್ನು ಅರಿತಿಲ್ಲ, ಹಾಗೂ ಈ ಸುಜ್ಞಾನವನ್ನು ಕರುಣಿಸುವವರು ಪವಿತ್ರಾತ್ಮರು ಎಂದು ಸಂತ ಪೌಲರು ತಿಳಿಸುತ್ತಾರೆ. ಪ್ರಸ್ತುತವಾಗಿ ನಮ್ಮಲ್ಲಿ ಬಹುತೇಕ ಮಂದಿ ಲೋಕವು ನೀಡುವ ಜ್ಞಾನದಲ್ಲಿ ಮಗ್ನರಾಗಿದ್ದೇವೆ, ಆಸಕ್ತಿ ತಾಳುತ್ತಿದ್ದೇವೆ. ದೇವರ ಜ್ಞಾನದ ಶಕ್ತಿಯ ಅರಿವಿಲ್ಲದೆ ಅಸಡ್ಡೆಯಿಂದ ನಮ್ಮ ಇಚ್ಛಾನುಸಾರ ಆಯ್ಕೆಯ ನೆಲೆಗಟ್ಟಿನಲ್ಲಿ ದೂರ ದೂರ ಸಾಗುತ್ತಿದ್ದೇವೆ. ಧರ್ಮಶಾಸ್ತ್ರ ಬೋಧನೆ, ಧರ್ಮೋಪದೇಶ ತರಗತಿಗಳಿಗೆ ಅದೆಷ್ಟೋ ಬಾರಿ ನಾವು ಎರಡನೇ ಆದ್ಯತೆ ನೀಡಿ ಲೌಕಿಕ ಜ್ಞಾನಕ್ಕಾಗಿ, ವಿದ್ಯೆಗಾಗಿ ಪ್ರಥಮ ಆದ್ಯತೆಯ ನಿರ್ಧಾರ ಮಾಡುತ್ತೇವೆ. ಟ್ಯೂಷನ್ ನೆಪದಲ್ಲಿ, ಟ್ರೈನಿಂಗ್ ನೆಪದಲ್ಲಿ ನಮ್ಮ ಮಕ್ಕಳು ದೇವರ ಜ್ಞಾನದಿಂದ, ಧರ್ಮೋಪದೇಶ ಬೋಧನೆಗಳಿಂದ ವಂಚಿತರಾಗಲು ನಾವೇ ಕಾರಣರಾಗಿದ್ದೇವೆ. ಇದರ ಬಗ್ಗೆ ಗಂಭೀರವಾಗಿ ಯೋಚಿಸೋಣ. ಯಹೂದ್ಯರಿಗೆ ಮೋಶೆಯ ಧರ್ಮಶಾಸ್ತ್ರ ಪಾಲನೆ ಪ್ರಮುಖ ಆದ್ಯತೆಯಾಗಿತ್ತು. ಎಲ್ಲ ಧರ್ಮ ಪಂಡಿತರು ಅವುಗಳನ್ನು ಬೋಧಿಸಿ ಅವುಗಳನ್ನು ಪಾಲಿಸಲು ಕರೆ ನೀಡುತ್ತಿದ್ದರು. ಅವರನ್ನು ಹಿಂಬಾಲಿಸಿದ ಜನರಿಗೆ ಕ್ರಿಸ್ತ ಯೇಸು ಧರ್ಮಶಾಸ್ತ್ರದ ಒಳ ಅರ್ಥವನ್ನು ಸರಳ ಮಾರ್ಗದಲ್ಲಿ ಬೋಧಿಸುತ್ತಾರೆ. ನಾನು ಬಂದಿರುವುದು ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ರದ್ದು ಮಾಡಲು ಅಲ್ಲ, ಬದಲಾಗಿ ಸಿದ್ಧಿಗೆ ತರಲು ಎನ್ನುತ್ತಾರೆ. ಇಂದಿನ ಶುಭ ಸಂದೇಶವೂ ಕೂಡ ಆಯ್ಕೆಯನ್ನು ನಮ್ಮ ಮುಂದಿಡುತ್ತಾ, ಧರ್ಮಶಾಸ್ತ್ರವನ್ನು ಪಾಲಿಸಿ ಬೋಧಿಸಿ ಮಹಾತ್ಮರಾಗುವಿರೋ, ಅಥವಾ ಧರ್ಮಶಾಸ್ತ್ರವನ್ನು ಮೀರಿ ನಡೆದು ಅದನ್ನು ಮೀರುವಂತೆ ಬೋಧಿಸಿ ದೇವರ ದೃಷ್ಟಿಯಲ್ಲಿ ಅತ್ಯಲ್ಪನೆಂದು ಪರಿಗಣಿತರಾಗುವಿರೋ ಎನ್ನುತ್ತದೆ. ಧರ್ಮವೆನಿಸಬೇಕಾದರೆ ಅಲ್ಲಿ ದೇವರಿರಬೇಕು. ಧರ್ಮ ಸೇವೆ ಎನಿಸಬೇಕಾದರೆ ಅಲ್ಲಿ ದಯೆ ಇರಬೇಕು. ಧರ್ಮ ಬೋಧನೆಯಾಗಬೇಕಾದರೆ ಅದನ್ನು ಅನುಸರಿಸುವವರಿಗೆ ದೇವರ ಜ್ಞಾನದ ಹಸಿವಿರಬೇಕು. ನಾವು ದೇವರ ಮಕ್ಕಳಾಗಿ ಬಾಳಬೇಕಾದರೆ ದೇವರ ಆಜ್ಞೆಗಳಿಗೆ ನಾವು ಸದಾ ಶಿರಬಾಗಬೇಕು. ದಂಡಿಸುವುದೇ ತಪ್ಪಿತಸ್ಥನಿಗೆ ನಾವು ನೀಡುವ ತೀರ್ಪಲ್ಲ, ಬದಲಾಗಿ ಕ್ಷಮಿಸಿ ಮತ್ತೊಂದು ಅವಕಾಶ ನೀಡಿ ಹೊಸ ಬದುಕಿಗೆ ಕರೆ ನೀಡುವುದು ಕ್ರಿಸ್ತ ಬೋಧಿಸಿದ ನೂತನ ಬೋಧನೆ. ಮೋಶೆ ವಿಧಿಸಿದ ಕಟ್ಟಳೆಗಳನ್ನು, ಆಜ್ಞೆಗಳನ್ನು ಯಹೂದ್ಯರು ಅನಾದಿ ಕಾಲದಿಂದಲೂ ಧಾರ್ಮಿಕ ವಿಧಿ ನಿಯಮವೆಂದು ಬೋಧಿಸಿ ಗೌರವಿಸಿ ಪಾಲಿಸುತ್ತಿದ್ದರು. ಅವುಗಳನ್ನು ಪಾಲಿಸುವುದು ಧರ್ಮನಿಷ್ಠೆ ಎನ್ನುತ್ತಿದ್ದರು. ಪ್ರಭು ಯೇಸು ಮತ್ತೊಮ್ಮೆ ದೇವರ ಆಜ್ಞೆಗಳ ಕುರಿತು ಮಾತನಾಡುತ್ತಾ, ಕೊಲೆ, ವ್ಯಭಿಚಾರ, ದೇವರ ಹೆಸರನ್ನು ದುರುಪಯೋಗ ಮಾಡುವುದು, ಸುಳ್ಳಾಣೆ ಇಡುವುದು, ಬೇರೆಯವರ ಹೆಸರಿಗೆ ಅಪಕೀರ್ತಿ ತರುವುದು, ಮೂದಲಿಸುವುದು ತಪ್ಪೆಂದು ಬೋಧಿಸಿ ದೇವರ ಆಜ್ಞೆಗಳಿಗೆ ಬದ್ಧರಾಗಿ ನಡೆಯಿರಿ. ಅಂಧಭಕ್ತರಾಗದೆ ದೈವಿ ಜ್ಞಾನ ಸಂಪನ್ನರಾಗಿ ಜೀವಿಸಿರಿ. ಸತ್ಯತೆ, ದೀನತೆ, ಸೇವೆ, ಕ್ಷಮೆಯೊಂದಿಗೆ ಇತರರಿಗೆ ಮಾರ್ಗದೀಪಗಳಾಗಿರಿ ಎಂದು ಕರೆ ನೀಡುತ್ತಾರೆ. ಆತ್ಮೀಯರೇ, ಬನ್ನಿರಿ, ಉತ್ತಮ ಆಯ್ಕೆಯೊಂದಿಗೆ ದೇವರ ಆಜ್ಞೆಗಳನ್ನು ಪಾಲಿಸಿ ಬಾಳೋಣ.